ಈಗ ಚಿನ್ನ ಬೆಳ್ಳಿ ವಿಚಾರದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರು ಯಾಕೆ ಹೇಳ್ತಾ ಇದಾರೆ ಅಂತಂದ್ರೆ ಅವ್ರೇ ಈ ಪ್ರಶ್ನೆ ಕೇಳ್ಬೇಕು. ನಾನು ಬಹಳ ಸಲ ನೀನೇನು ಧಾರವಾಡನಲ್ಲಿ ಅದೇ ಹೇಳಿದೆ. ಸೋವಜನ್ ಗೋಲ್ಡ್ ಬಾಂಡ್ ಅಂತ ಇವರೊಂದು ಸ್ಕೀಮ್ ತಂದ್ರು. ಗೋಲ್ಡ್ ಬಾಂಡ್ ನಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿ ಪ್ರಧಾನಮಂತ್ರಿ 2015 ಇಸ್ವಿಯಿಂದ ಹಿಡಿದು 2025 ಇಸ್ವಿವರೆಗೆ ಇಡೀ ದೇಶ ಎವ್ರಿ ಸಿಟಿಸನ್ ಶುಡ್ ಇನ್ವೆಸ್ಟ್ ಇನ್ ಗೋಲ್ಡ್ ಬಾಂಡ್. ನಿಮಗೆ 2.5% ಅಷ್ಟು ನಿಮಗೆ ವರ್ಷ ರಿಟರ್ನ್ ಕೊಡ್ತೀವಿ ಇಂಟ್ರೆಸ್ಟ್ ಅಂತ ಹೇಳಿದ್ರು. ಇಟ್ ವಾಸ್ ಅ ಕಾಂಟ್ರಾಕ್ಟ್, ನಾಟ್ ಅ ಸಬ್ಸಿಡಿ. ಇಟ್ ವಾಸ್ ಅ ಕಾಂಟ್ರಾಕ್ಟ್ ಮೇಡ್ ಬೈ ದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಟು ದಿಸ್ ಕಂಟ್ರಿ ಪೀಪಲ್. ಇವರು ಸುಮಾರು 67 ಟ್ರೆಂಚಸ್ ನಲ್ಲಿ 145ರಿಂದ 150 ಟನ್ ಅಷ್ಟು ಬಂಗಾರನ್ನು ಖರೀದಿ ಮಾಡಿದ್ದಾರೆ. ಯಾರು ಖರೀದಿ ಮಾಡಿದ್ದಾರೆ? ಭಾರತ ಸರ್ಕಾರ ಈ ದುಡ್ಡಿಂದ ಖರೀದಿ ಮಾಡಿದೆ. ಇವರೇ ಮಾಡಿರೋದು 2025 ಇಸ್ವಿವರೆಗೆ ಇವರೇ ಪ್ರಮೋಟ್ ಮಾಡಿದ್ದಾರೆ. ಬಂಗಾರ ಬಾಂಡ್ ನಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳಿ ಇವತ್ತು ಎಕ್ದಮ್ ಬಂದ್ಬಿಟ್ಟು ನೀವು ಬಂಗಾರ ಖರೀದಿ ಮಾಡಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದು ಕಾರಣ ಹೇಳ್ತಕ್ಕಂಥದ್ದು ಏನಂತಂದ್ರೆ ದೇಶಭಕ್ತಿ, ದೇಶ ಪ್ರೇಮ, ದೇಶಕ್ಕಾಗಿ ಅಂತ ಇವೆಲ್ಲ ಬುಲ್ಟೆ ಬಿಡ್ತಾ ಇದ್ದಾರೆ. ಇದ್ರಾಗ ಯಾವ್ದು ದೇಶ ಪ್ರೇಮಿ, ದೇಶಭಕ್ತಿ ಇಲ್ಲ. ಇದ್ರಾಗ ಇರ್ತಕ್ಕಂಥ ವಿಶೇಷ ಕಾರಣ ಇವತ್ತು ರುಪಿ ಗಗನಕ್ಕೆ ಹೋಗ್ಬಿಟ್ಟಿದೆ. ರುಪಿ ಆಸ್ ಫಾಲನ್ ಸೋ ಡೌನ್. ಇಫ್ ಯು ಕಂಪೇರ್, ನಾ ಬೇರೆ ಸೌತ್ ಏಷ್ಯಾ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ರುಪಿ ಏನಿದಲ್ಲ, ಬಹಳ ದೊಡ್ಡ ಭಾಷಣ ಮಾಡೋರು. 20 ರೂಪಾಯಿ $1, 30 ರೂಪಾಯಿ $1 ಅಂತ ಬಹಳ ಚುಟಿಗಳು ಭಾಷಣ ಮಾಡೋರು ಇದೇ ಹೇಳಿದ್ರು. ಈ ದೇಶದಲ್ಲಿ ಪ್ರಧಾನಮಂತ್ರಿ ಅವರು ಮೊದಲನೇ ಬಾರಿ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆದ್ರೆ 20 ರೂಪಾಯಿ, ಮತ್ತೆ ಎರಡನೇ ಸಲ ಆದ್ರೆ 30 ರೂಪಾಯಿ, ಮೂರನೇ ಸಲ ಆದ್ರೆ 40 ರೂಪಾಯಿ ಅಂತಂದ್ರೆ ಈಗ ಆಲ್ರೆಡಿ 100 ರೂಪಾಯಿ ಮುಟ್ಟಕ್ ಬಂದ್ಬಿಟ್ಟಿದ್ವಿ ನಾವು. ಯಾಕಂದ್ರೆ ರುಪಿ ಇನ್ ದ ವರ್ಲ್ಡ್ ಮಾರ್ಕೆಟ್ ಹಸ್ ಫಾಲನ್ ವೆರಿ ಬ್ಯಾಡ್. ನೀವು ಬಾಂಗ್ಲಾದೇಶ್ ಟಾಕಾ ನಮ್ಕಿನ ಚೆನ್ನಾಗಿದೆ. ಅಫ್ಘಾನಿಸ್ತಾನ್ ಕರೆನ್ಸಿ ನಮ್ಕಿನ ಚೆನ್ನಾಗಿದೆ. RMB ಅಂತ ಹೇಳ್ತೀವಿ ಚೈನಾದು, ಅದು ನಮ್ಕಿನ ಚೆನ್ನಾಗಿದೆ. ದಿನಾರ್ ಅಂತ ಹೇಳ್ತೀವಿ ಕುವೈತ್, ಅದು ನಮ್ಕಿನ ಸ್ಟ್ರಾಂಗ್ ಇದೆ. ಸೊ ಈ ತರದ ಯಾವುದೇ ನೀವು ಕರೆನ್ಸಿಗಳು ನಾವು ಚೆಕ್ ಮಾಡಿ ನೋಡಿದಾಗ ಇಂಡಿಯನ್ ಕರೆನ್ಸಿ ಇವತ್ತು ಪೂರಾ ಪಾತಾಳಕ್ಕೆ ಹೋಗಿದೆ. ಅದಕ್ಕಾಗಿ ಇವತ್ತು ಪ್ರಧಾನಮಂತ್ರಿ ಅವರು ನೀವು ಖರೀದಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಒಂದು ಖರೀದಿ ಮಾಡಬೇಡಿ ಅಂತ ನೀವು ಹೇಳ್ತಾ ಇದ್ದೀರಿ, ಮತ್ತೆ 10 ವರ್ಷ ನೀವ್ಯಾಕೆ ಪ್ರಮೋಟ್ ಮಾಡಿದ್ರಿ ಗೋಲ್ಡ್ ಬಾಂಡ್ ನಲ್ಲಿ? ದಯಮಾಡಿ ಇದನ್ನ ಬಿಜೆಪಿಯ ಮುಖಂಡರುಗಳಿಗೆ ಕೇಳಬೇಕು. ಪ್ರಧಾನಮಂತ್ರಿ ಅವರು ಕೂಡ ಉತ್ತರ ಕೊಡಬೇಕಂತಕ್ಕಂಥದ್ದು ಒಂದು. ಎರಡನೇದು, ವಿಶೇಷವಾಗಿ ಇವತ್ತೇನು 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಆಳವಾಗಲಿ. UPA 1 UPA 2 ಸರ್ಕಾರ ಇದ್ದಾಗ ಆವರೇಜ್ ಬೈಯಿಂಗ್ ಪ್ರೈಸ್ ನಮ್ದು 10 ವರ್ಷ $103 ಇತ್ತು ಆವರೇಜ್ ಬೈಯಿಂಗ್ ಪ್ರೈಸ್. ಇವತ್ತು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಯಾಕಂದ್ರೆ ವಾರ ಆಗಿದೆ, ಅದ್ರ ಬಗ್ಗೆ ಒಪ್ಪಣ ಇಲ್ಲ ಅಂತಲ್ಲ. ಆದ್ರೆ ಯಾವಾಗ ಕಮ್ಮಿ ಇತ್ತು ನಾವು ಬೈಯಿಂಗ್ ಮಾಡ್ತಾ ಇದ್ವಿ. ಕೋವಿಡ್ ಸಂದರ್ಭದಲ್ಲಿ $25-30 ವರೆಗೆ ಖರೀದಿ ಮಾಡಿದ್ವಿ, $40 ವರೆಗೆ ಬಿದ್ದಿದೆ ಆಯಿಲ್ ಪ್ರೈಸ್. ಆವರೇಜ್ ಬಿಜೆಪಿ ಕಾಲದಲ್ಲಿ ಮೋದಿಯವರ ಸಾಹೇಬ್ರ ಕಾಲದಲ್ಲಿ $63 65 ಒಳಗಡೆ ಖರೀದಿ ಮಾಡಿರ್ತಕ್ಕಂಥದ್ದಿದೆ. ಈ ದುಡ್ಡು ಯಾಕೆ ಕೊಡಬಾರ್ದಾಗಿತ್ತು ಜನಕ್ಕೆ ವಾಪಸ್ಸು? ಅವಾಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇರಿದಾಗ ನಾವು 2004ರಿಂದ 2014ವರೆಗೆ ಮನಮೋಹನ್ ಸಿಂಗ್ ಸಾಹೇಬ್ರು ಸುಮಾರು 10 ಲಕ್ಷಕ್ಕೆ ಹೆಚ್ಚು ಸಬ್ಸಿಡಿ ಕೊಟ್ಟರು. ಇವರು ಸಬ್ಸಿಡಿ ಕೊಡ್ಲಿಲ್ಲ. ನಮ್ಮ ಕಾಲದಲ್ಲಿ ಎಲ್ಲಾ ರಿಲಯನ್ಸ್ ಬ್ಯಾಂಕ್ಗಳು ಮುಚ್ಕೊಂಡು ಹೋಗ್ಬಿಟ್ಟಿದ್ವು. ಇವ್ರು ಬಂದಲ್ಲಿ ರಿಲಯನ್ಸ್ ಬ್ಯಾಂಕ್ಗಳು ಯಾಕೆ ನಡೀತಾ ಇದಾವೆ ಅಂತಂದ್ರೆ ಸಬ್ಸಿಡಿ ಕೊಡ್ತಾ ಇಲ್ಲ. ಸಬ್ಸಿಡಿ ಕೊಟ್ರೆ ಬಡವ್ರಿಗೆ ಅನುಕೂಲ ಆಗುತ್ತೆ. ಇವತ್ತು ರಿಲಯನ್ಸ್ ಬ್ಯಾಂಕು, ಅದಾನಿ ಕಂಪನಿಗಳು ಲಕ್ಷಾಂತರ ಕೋಟಿ ಪ್ರಾಫಿಟ್ ಮಾಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಕಮ್ಮಿ ಇಂಪೋರ್ಟ್ ಮಾಡ್ತಾ ಇದೆ, ಪ್ರೈವೇಟ್ ಕಂಪನೀಸ್ಗಳು ಜಾಸ್ತಿ ಇಂಪೋರ್ಟ್ ಮಾಡ್ತಾ ಇದಾವೆ. ಸಬ್ಸಿಡೈಸ್ ಪ್ರೈಸ್ ನಲ್ಲಿ ಬಂದಿರತಕ್ಕಂತ ಖರೀದಿ ಮಾಡಿರ್ತಕ್ಕಂಥ ದುಡ್ಡು ಸಾರ್ವಜನಿಕರಿಗೂ ಕೊಡ್ಲಿಲ್ಲ, ಭಾರತ ಸರ್ಕಾರ ಉಪಯೋಗಿಸ್ಕೊಳ್ತು. ಅದ್ರ ಜೊತೆಗೆ ಪ್ರೈವೇಟ್ ಕಂಪನೀಸ್ಗಳು ಬಹಳ ದೊಡ್ಡ ಪ್ರಮಾಣ ಪ್ರಾಫಿಟ್ ಮಾಡ್ತು. ಸೊ ಇವತ್ತು ನೀವು ಕೇಳಿ, ಬೈಯಿಂಗ್ ಪ್ರೈಸ್ ನಿಮ್ದು ಆವರೇಜ್ ಎಷ್ಟಿದೆ, ನೀವ್ಯಾಕೆ ಜಾಸ್ತಿ ಸಬ್ಸಿಡಿ ಕೊಡ್ತಾ ಇಲ್ಲ? ಸಬ್ಸಿಡಿ ಜಾಸ್ತಿ ಕೊಡ್ಬೇಕಂತಕ್ಕಂಥದ್ದು ನನ್ನ ವಾದ ಇದೆ. ಹೌದು, ತಾತ್ಕಾಲಿಕವಾಗಿ ವಾರ ಆಗಿತ್ತು, ವಾರದಿಂದ ಜಾಸ್ತಿ ಆಗಿದೆ. ಬಟ್ 10 ವರ್ಷದ ರೆಕಾರ್ಡ್ ನೀವು ತೆಗೆದು ನೋಡಿದ್ರೆ ಈ ದೇಶದ ಜನಕ್ಕೆ ಮೋಸ ಮಾಡಿದ್ರೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಆಮೇಲೆ ಎರಡನೇದು, ನೀವ್ಯಾಕೆ US ಹೇಳ್ದಂಗೆ ಕೇಳ್ಬೇಕು? ಇವತ್ತು ಬೇರೆ ಕಡೆ ಆಯಿಲ್ ಚೀಪ್ ಆಗಿ ಸಿಗುತ್ತೆ, ನಾವ್ ಎಲ್ ಬೇಕಿದ್ದಲ್ಲಿ ಖರೀದಿ ಮಾಡಬಹುದು. ನೀವ್ಯಾಕೆ ಖರೀದಿ ಮಾಡ್ತಾ ಇಲ್ಲ? ರಷ್ಯಾದವರು ನಿಮಗೆ ಗ್ಯಾಸ್ ಕೊಡ್ತಾ ಇದ್ರೆ ನೀವು ತೊಗೊಳಕ್ ರೆಡಿ ಇಲ್ಲ, ಆಯಿಲ್ ಕೊಡ್ತಾರಂದ್ರೆ ತೊಗೊಳಕ್ ರೆಡಿ ಇಲ್ಲ. ನಮ್ಗೆ ಹೆಂಗಿದ್ರು ಕೇವಲ 12 ದಿನ ಬೇಕು. ಇರಾನ್ಲಿಂದ ಇಂಡಿಯಾಗೆ ಬರ್ಬೇಕಾಗಿದ್ರೆ ಕೇವಲ 12 ದಿನದಲ್ಲಿ ಬರುತ್ತೆ ನಮಗೆ ಶಿಪ್. ಈಗ ನೀವು ಅಮೆರಿಕನ್ ಅಂತಂದ್ರೆ 45 ದಿನ ಬೇಕು. ಅವನು ಇಂಡಿಯನ್ ರೂಪಿನಲ್ಲಿ ನಿಮಗೆ ಡೀಲ್ ಮಾಡಕ್ ರೆಡಿ ಇದ್ದ ಇರಾನ್ ಅವನು. ಇವತ್ತು ನೀವ್ ಯಾಕೆ ಡಾಲರ್ ನಲ್ಲಿ ನೀವು ಖರೀದಿ ಮಾಡ್ತಾ ಇದೀರಿ? ಮತ್ ನೀವ್ ಯಾಕೆ ಹೋಗ್ತಾ ಇದೀರಿ ಇಲ್ಲಿ ಬಂಗಾರ ಖರೀದಿ ಮಾಡ್ಬೇಡ ಅಂತ ಹೇಳ್ತೀರಿ? ಇದೇ ದೇಶದ ಜನ ಹೇಳ್ತಾರೆ, ಸ್ವಾಮಿ ನೀವು ಅಮೆರಿಕನ್ ಖರೀದಿ ಮಾಡಬೇಡ್ರಿ, ಇರಾನ್ ಖರೀದಿ ಮಾಡ್ರಿ. ಇರಾನ್ ಖರೀದಿ ಮಾಡಿದ್ರೆ ನಿಮಗೆ ರೂಪಿನಲ್ಲಿ ವ್ಯವಹಾರ ಮಾಡಬಹುದು. ಇದ್ಯಾರು ಕೇಳ್ಬೇಕು ರೀ ಪ್ರಶ್ನೆ? ಯಾಕೆ ಇದನ್ನ ಪ್ರಶ್ನೆ ಕೇಳಬಾರ್ದು ನಾವು? ಸೊ ಎಲ್ಲಾ ಬಿಜೆಪಿ ಫೇಲರ್ಗಳಿಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರ ನಮಗೆ ಈ ದೇಶದಲ್ಲಿ ಸಿಗಲ್ಲ ಅಂತ ನಂಬಿಕೆ ಬಂದಿದೆ ಅಂತ ಈ ಸಂದರ್ಭ ಕೇಳಕ್ಕೆ ಬಯಸ್ತೀನಿ. ನೀಟ್ ವಿಚಾರದಲ್ಲಿ ಮನೇನೆ ಹೇಳಿದ್ದೀನಲ್ಲ, ನೀಟ್ ವಿಚಾರದಲ್ಲಿ ಸುಮಾರು 89 ಲೀಕ್ಗಳಾಗಿದ್ದಾವೆ ಈ ದೇಶದಲ್ಲಿ. ಅದರಲ್ಲಿ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಇರತಕ್ಕಂತ, ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರತಕ್ಕಂತ ಸುಮಾರು 21 ಸಂದರ್ಭದಲ್ಲಿ 21 ಬಾರಿ ಲೀಕ್ಗಳು ಆಗಿದಾವೆ. ನೀಟ್ ಇರ್ಬೋದು, NET ಇರ್ಬೋದು, ಅಥವಾ ನೀವು CBI ಎಕ್ಸಾಮ್ಸ್ ಪೇಪರ್ಗಳು ಇರ್ಬೋದು, ಇಂಥ ಬಹಳಷ್ಟು ಲೀಕ್ಗಳು ಆಗಿದ್ದಾವೆ. ಈ ಬಾರಿಯನ್ನು ಬಹಳ ದೊಡ್ಡ ಚರ್ಚೆಗೆ ಬಂದಿದೆ.
ಅದು ಅವರಿಗೆಲ್ಲ ಕಾಮನ್. ಅದು ಬೇರೆ ಗುಜರಾತ್ ನಲ್ಲಿ, ರಾಜಸ್ಥಾನ್ ನಲ್ಲಿ, ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ, ಬಿಹಾರದಲ್ಲಿ, ಅಸ್ಸಾಂನಲ್ಲಿ ಇವೆಲ್ಲ ಬಹಳಷ್ಟು ಸೀಲ್ ಆಗಿದಾವೆ. ಇವೇನ್ ಲೆಕ್ಕಕ್ಕೆ ಬರೋದಲ್ಲ. ಇಂಥವೆಲ್ಲ ಬಹಳ ಸಣ್ಣ ವಿಷಯಗಳು. ಅವರಿಗೆ ಸುಮಾರು 6.5 ಕೋಟಿ ಮಕ್ಕಳಿಗೆ ಇಲ್ಲಿವರೆಗೆ ಈ ರೀತಿಯಾದಂತ ಅವ್ಯವಸ್ಥೆ ಆಗಿದೆ. ಏನು ಇವತ್ತು ಚರ್ಚೆಗೆ ಬಂದಿದೆ, ಬಹಳ ಖುಷಿ ಇದೆ. ಇದಕ್ಕೆ ಯಾರು ಉತ್ತರ ಕೊಡಲ್ಲ. ನೀವು ಉತ್ತರ ಹೋಗಿ ಕೇಳ್ರಿ, ವುಮೆನ್ ಬಿಲ್ ಬಗ್ಗೆ ಮಾತಾಡ್ತಾರೆ. ದಯಮಾಡಿ ನೀವು ಮತ್ತೆ ಶೋಭಾ ಕರಂದ್ಲಾಜೆ ಮೇಡಮ್ ಕೇಳಿರಿ. ನೀವು ಗ್ಯಾಸ್ ಬಗ್ಗೆ ಕೇಳಿದ್ರೆ ಅವರು ವಿಮೆನ್ ಬಿಲ್ ಬಗ್ಗೆ ಹೇಳಿದ್ರು, ಮತ್ತೆ ನೀವು ಇದನ್ನು ಕೇಳಿದ್ರೆ ಮತ್ತೆ ವಿಮೆನ್ ಬಿಲ್ ಬಗ್ಗೆ ಹೇಳ್ತಾರೆ. ಅವ್ರು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ. ಅವ್ರಿಗೆ ಮೇಲಿಂದ ಡೈರೆಕ್ಷನ್ ಇದೆ. ಮೋದಿ ಸಾಹೇಬ್ರು ಹೇಳ್ತಾರೆ ಇದ್ರ ಬಗ್ಗೆ ಯಾರೇನು ಮಾತಾಡ್ಕೋಬೇಡಿ ಅಂತ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.